ವೈಕುಂಠ ಏಕಾದಶಿಯ ದಿನ ಏನಕ್ಕೆ ಅಷ್ಟೊಂದು ವಿಶೇಷ ಗೊತ್ತಾ? ಭೂಮಿಯ ಮೇಲೆ ಅಯೋಧ್ಯೆಯಲ್ಲಿ ಅಂಬರೀಷ ಅನ್ನೋ ಮಹಾರಾಜರಿರ್ತಾರೆ. ಇವರು ಪ್ರತಿ ಏಕಾದಶಿ ಉಪವಾಸವನ್ನ ಮಾಡ್ತಿರ್ತಾರೆ. ಅವತ್ತು ವೈಕುಂಠ ಏಕಾದಶಿ ಇರುತ್ತೆ. ಅವತ್ತು ಕೂಡ ಉಪವಾಸವನ್ನ ಮಾಡ್ತಿರ್ತಾರೆ. ವೈಕುಂಠ ಏಕಾದಶಿಯ ದಿನ ಪೂಜೆ ಮುಗಿಸಿ ಇನ್ನೇನು ಉಪವಾಸವನ್ನ ಮುರಿಯೋ ಸಮಯದಲ್ಲಿ ದೂರ್ವಾಸ ಮುನಿಗಳು ಅಲ್ಲಿಗೆ ಭೇಟಿ ಮಾಡ್ತಾರೆ. ಮಹಾರಾಜರು ಅವರನ್ನ ಆಹ್ವಾನಿಸಿ ಊಟಕ್ಕೆ ಕರೀತಾರೆ. ಆಗ ದೂರ್ವಾಸ ಮುನಿಗಳು ಸ್ನಾನ ಮಾಡಿ ಬರ್ತೇನೆ ಅಂತ ಸ್ನಾನಕ್ಕೆ ಹೋಗ್ತಾರೆ. ತುಂಬಾ ಹೊತ್ತಾದ್ರೂ ಮುನಿಗಳು ಸ್ನಾನದಿಂದ ಬರೋದೇ ಇಲ್ಲ. ರಾಜರ ಉಪವಾಸ ಮುರಿಯುವಂತ ದಿವ್ಯ ಗಳಿಗೆ ಕೂಡ ಹೋಗ್ತಿರುತ್ತೆ. ಮುನಿಗಳನ್ನ ಬಿಟ್ಟು ಆಹಾರ ಸೇವನೆ ಮಾಡಿದ್ರೆ ಅವರಿಗೆ ಅವಮಾನ ಮಾಡಿದಂತೆ ಆಗುತ್ತೆ. ರಾಜರಿಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಆಗ ಒಂದು ಉಪಾಯವನ್ನ ಮಾಡಿ ನೀರನ್ನ ಕುಡಿತಾರೆ. ಇದರಿಂದ ಉಪವಾಸ ಮುರಿಯುತ್ತೆ. ಆಗ್ಲೇ ಇದನ್ನ ಕಂಡ ದೂರ್ವಾಸ ಮುನಿಗಳಿಗೆ ಕೋಪ ಬರುತ್ತೆ. ಅವರು ರಾಜರ ಮೇಲೆ ಅರ್ಚಾಡ್ತಾರೆ. ನೀನು ನನ್ನನ್ನ ಅವಮಾನಿಸಿದ್ಯಾ ಅಂತ ಕೋಪದಿಂದ ತಮ್ಮ ಜಡೆಯನ್ನ ಬಿಚ್ಚಿದಾಗ ಅದರಿಂದ ರಾಕ್ಷಸ ಉದ್ಭವ ಆಗ್ತಾನೆ. ಆ ರಾಕ್ಷಸನಿಗೆ ದೂರ್ವಾಸ ಮುನಿಗಳು ರಾಜ ಅಂಬರೀಷನನ್ನ ಕೊಲ್ಲೋ ಆಜ್ಞೆ ಮಾಡ್ತಾರೆ. ಆದ್ರೆ ರಾಜ ಹೆದರೋದೇ ಇಲ್ಲ. ನಿಂತ ಜಾಗದಲ್ಲೇ ಕಣ್ಮುಚ್ಚಿ ಶ್ರೀಹರಿಯ ನಾಮಸ್ಮರಣೆಯನ್ನ ಮಾಡ್ತಾರೆ. ಆಗ ಅರಮನೆಯನ್ನ ಸೀಳಿ ಸುದರ್ಶನ ಚಕ್ರ ಅಲ್ಲಿಗೆ ಬರುತ್ತೆ. ಆ ರಾಕ್ಷಸನನ್ನ ಕೊಂದು ದೂರ್ವಾಸ ಮುನಿಗಳನ್ನ ಅಟ್ಟಾಡ್ಸ್ಕೊಂಡು ಹೋಗುತ್ತೆ. ದೂರ್ವಾಸ ಮುನಿಗಳು ಬ್ರಹ್ಮ ಮಹೇಶ್ವರರ ಹತ್ರ ಹೋಗ್ತಾರೆ. ಅಲ್ಲಿ ಏನು ಪ್ರಯೋಜನ ಆಗೋದಿಲ್ಲ. ಕೊನೆಗೆ ಮಹಾವಿಷ್ಣುನ ಪಾದದ ಬಳಿ ಹೋಗ್ತಾರೆ. ಮಹಾವಿಷ್ಣು ನಿನ್ನನ್ನು ಕಾಪಾಡೋದು ರಾಜ ಅಂಬರೀಷನ ಕೈಯಲ್ಲಿ ಇದೆ, ಅವನತ್ರ ಹೋಗಿ ಕೇಳು ಅಂತ ಹೇಳಿ ಕಳಿಸ್ತಾರೆ. ವೈಕುಂಠ ಏಕಾದಶಿ ಸಾಧಾರಣದ ದಿನ ಅಲ್ಲ. ಅವತ್ತು ನಾವೆಲ್ಲರೂ ಆ ಸ್ವಾಮಿಯನ್ನ ನೋಡ್ಲಿಕ್ಕೆ ಹೋಗ್ತೀವಿ. ಪರಮಾತ್ಮ ನಮ್ಮನ್ನ ಅವನ ದಿವ್ಯ ಚರಣಗಳಿಗೆ ಆಹ್ವಾನಿಸೋ ದಿವ್ಯ ದಿನ ಅದು. ಅವತ್ತಿನ ದಿನ ನಾವು ಸ್ವಾಮಿಯನ್ನ ನೋಡ್ಲಿಕ್ಕೆ ಹೋಗ್ಬೇಕಲ್ವಾ? ಎಷ್ಟೇ ನೂಕುಲಿ ಇರಲಿ, ಎಷ್ಟೇ ಜನ ಇರಲಿ, ಎಷ್ಟೇ ಹೊತ್ತಾಗಿರ್ಲಿ, ಅವತ್ತೊಂದು ದಿನ ಸ್ವಾಮಿಯನ್ನ ನೋಡ್ಲಿಕ್ಕೆ ಹೋಗಿ. ನೀವು 1 ಗಂಟೆಯಲ್ಲಿ ಅವನನ್ನ ನೋಡಿ ಬಂದ್ಬಿಡ್ತೀರಾ. ಆದ್ರೆ ಅವನು ದಿನನಿತ್ಯ ನಿಮಗೋಸ್ಕರ ಕಾಯ್ತಿರ್ತಾನೆ. ನೀವು ಸ್ವಾಮಿಯನ್ನ ನೋಡ್ಲಿಕ್ಕೆ ವೈಕುಂಠ ಏಕಾದಶಿಗೆ ಹೋಗ್ತಿದ್ದೀರಾ? ಹಾಗಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಮೋ ನಾರಾಯಣ ಅಂತ ತಿಳಿಸಿ.